ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋ ಏನಪ್ಪ ಅಂದ್ರೆ ಸೂಪರ್ ಆಗೈತ್ರಿ. ಟೇಸ್ಟಿನೂ ಅಷ್ಟು ಚೆನ್ನಾಗೈತಿ. ಇದು ಜಾಸ್ತಿ ಪೇನ್ ಆಗೋರಿಗೆ ಅಂತ ವಿಡಿಯೋ ಮಾಡಿರೋದಂತಲೇ ಹೇಳ್ಬೋದು. ಜಾಸ್ತಿ ಯಾರಿಗೆ ಪೇನ್ ಇರ್ತೈತೆ, ಕಾಲು ನೋವು, ಯಾರಿಗೆ ಸುಸ್ತಾಗೋದು, ಕಾಲು ನೋವು, ಸೊಂಟ ನೋವು, ಹಿಂಗೆ ಯಾರು ಅಂತಿರ್ತಿರಲ್ಲ ಅಂಥವ್ರಿಗೆ ಇದು ಎಲ್ಲನೂ ಒಂದು ಪೇನ್ ಕಿಲ್ಲರ್ ಔಷಧಿ ಅಂತಂದ ಹೇಳ್ಬೋದು. ಈ ರೆಸಿಪಿನ ನಾನು ಮಾಡತ್ತೀನಿ ಅಡುಗೆದನ ಅಂತ ಹೇಳ್ಬೋದು. ಈ ಥರ ಒಂದು ಬೆಳಗಿನ ನಾಷ್ಟನ ಮಾಡ್ಕೊಂಡು ತಿನ್ಬೋದು. ಅದೇನಪ್ಪ ಅಂದ್ರೆ ನಾನು ಮೆಂತ್ಯ ಕಡುಬನ್ನ ಮಾಡತ್ತೀನಿ. ಇದು ಒಂದು ರೆಸಿಪಿ ಸೂಪರ್ ಆಗೈತ್ರಿ. ಕಹಿ ಏನೂ ಆಗೋದಿಲ್ಲ. ನೀವು ನೋಡ್ರೆ ಗೊತ್ತಾಗ್ತೈತಿ ಯಾವ ಥರ ಮಾಡೋದತ್ತಂದ. ನಾನು ಈಗ ರೆಡಿ ಮಾಡ್ಕೋತೀನಿ. ಇವಾಗ ಪಟ್ನ ಒಂದು ಗ್ಯಾಸ್ ಹಚ್ಕೊಂಡ್ಬಿಡ್ತೀನಿ. ಅದಕ್ಕೆ ಒಂದು ಸಾಂದಾಗಿ ಇರೋ ಒಂದು ನಮ್ಮ ಕಡೆ ಎಲ್ಲ ಬೋಗಣಿ ಅಂತಾರೆ, ಅದನ್ನೊಂದು ಇಟ್ಕೊಂಡನಿ. ಇದಕ್ಕೆ ಏನೈತ್ರಿ ನೋಡ್ರಿ, ಒಂದು ಸಣ್ಣ ಗ್ಲಾಸ್ ಇದೆ, ಇದ್ರಲ್ಲೇ ಒಂದು ಅರ್ಧ ಗ್ಲಾಸ್ ನೀರು ಹಾಕೋಬೇಕು. ಇಲ್ಲಿ ನೋಡ್ರಿ, ನಾನು ಮೆಂತೆಕಾಳು ಇಷ್ಟು ತೊಗೊಂಡನೆ ಅಂತ ಗಾಬರಿ ಆಗಬೇಡ್ರಿ ಯಾರು. ಈ ಸ್ಪೂನಿಲೆ, ನಿಮ್ಮಲ್ಲಿ ಈ ಸ್ಪೂನ್ ಇತ್ತಂದ್ರೆ ಈ ಸ್ಪೂನಿಲೆ 2 ಸ್ಪೂನ್ ಹಾಕೋದು. ಇದು ಇರಲಿಲ್ಲ ಅದಪ್ಪ ಸಾಂದ್ ಇತ್ತಂದ್ರೆ 3 ಸ್ಪೂನ್ ಹಾಕೋದು. ಇದಕ್ಕೆ ದೊಡ್ಡದಿತ್ತಂದ್ರೆ 1 ಸ್ಪೂನ್ ಹಾಕೋರಿ. ನಾನಿಲ್ಲಿ 1 ಸ್ಪೂನ್ ಮೆಂತೆಕಾಳನ್ನ ಹಾಕತ್ತೀನಿ. ನಾನಿಲ್ಲಿ ಇನ್ನೂ 1 ಸ್ಪೂನ್ ತೊಗೊಂಡನಿ. ಇದಕ್ಕೆ ನೋಡ್ರಿ ಇವಾಗ ಒಂದು ಚುಟ್ಕಿ ಅಷ್ಟ ಉಪ್ಪು ಹಾಕತ್ತೇನೆ. ಇವಾಗ ನೋಡ್ರಿ ಉಪ್ಪು ಹಾಕಿ ನಾನು ಈಗೇನೈತಿ ಒಂದು 4 ಬೆಳ್ಳುಳ್ಳಿನ ತೊಗೊಂಡನಿ. ಜಜ್ಜಿ ತೊಗೋಬೇಕು. ಇದಕ್ಕೆ ಏನೈತಿ ಒಂದು ಅರ್ಧ ಸ್ಪೂನ ಜೀರಿಗೆ ಹಾಕೋಬೇಕು. ಇದಕ್ಕೆ ಏನೈತಿ ಒಂದು ಸ್ವಲ್ಪ ಹಿಂಗೆ ಹಾಕೋಬೇಕ್ರಿ. ಹಂಗೆ ಏನೈತಿ ಸ್ವಲ್ಪ ಎಣ್ಣೆ ಬಿಟ್ಕೋಬೇಕು. ಇದಕ್ಕೆ ನೀವು ತುಪ್ಪನೂ ಹಾಕೋಬೋದು. ನೋಡ್ರಿ ಚೆನ್ನಾಗಿ ಕುದಿಬೇಕಿದ. ಒಂದು ಸ್ವಲ್ಪ ಇದೆಲ್ಲ ಒಡಿಬೇಕು ಇವು ಕಾಳು. ನಾನು ಮೆಂತ್ಯ ಕಾಳನ್ನ ರಾತ್ರಿನ ನೆನೆಸಿಟ್ಕೊಂಡನಿ. ಬೆಳಗ್ಗೆ ನಾಷ್ಟಕ್ಕೆ ನಾವು ಮಾಡ್ಕೋಬೇಕಾದ್ರೆ ನಾವು ರಾತ್ರಿನ ನೆನೆಸಿಟ್ಕೋಬೇಕು, ಅಂದ್ರೆ ಇವೆಲ್ಲ ಬಿಚ್ತಾವೆ ಈ ಥರ. ಇದು ಇನ್ನೂ ಒಂದು 2 ನಿಮಿಷ ಕುದಿಲಿದ. ಇವಾಗ ಇದು 2 ನಿಮಿಷ ಆಗೈತಿ. ಏನಪ್ಪ ಮಾಡ್ತಾ ಇದ್ದಾಳೆ ಇವಳು ಅಂತ ತಲೆ ಕೆಡ್ತಿದ್ಯಾ? ಏನೂ ಇಲ್ಲ ನೋಡ್ರಿ, ನಾನು ಒಂದು ಬೌಲ್ ಹಿಟ್ಟು ತೊಗೊಂಡನಿ. ಇದೇನು ರೆಸಿಪಿ ಅಂದ್ರೆ ಕಡುಬು ಮಾಡತ್ತೇನ್ರಿ ನಾನು. ಮೆಂತ್ಯ ಕಡುಬ ಸೂಪರ್ ಆಗೈತಿ. ನೋಡ್ರಿ ಮುಗಿಯುವವರೆಗೂ ಸ್ಕಿಪ್ ಮಾಡ್ದೆ ನೋಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಇನ್ನೂ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಲಾರ್ದ ನೋಡತ್ತಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ರೆಸಿಪಿ ಚೆನ್ನಾಗೈತಿ, ಸೂಪರ್ ಆಗೈತಿ. ಯಾರು ಮಿಸ್ ಮಾಡ್ಕೋಬೇಡ್ರಿ. ಇದು ಎಲ್ಲರಿಗೂ ತುಂಬಾ ಒಳ್ಳೆಯದು. ಹಂಗೆ ತಂಪು ಅಂತ ಹೇಳ್ಬೋದು. ಹಂಗೆ ಏನೈತಿ ಬಾಣ್ತಿಯವ್ರಿಗೆಲ್ಲ ಹಾಲಿನ ಪ್ರಾಬ್ಲಮ್ ಇದ್ರೆ ಹಾಲು ಕೂಡ ಬರ್ತೈತಿ, ಮಕ್ಕಳಿಗೆ ಒಳ್ಳೇದಾಗ್ತೈತಿ ಅಂತಾನೆ ಇದೊಂದು ರೆಸಿಪಿನ ನಾನು ಮಾಡೇನಿ. ಸ್ಕಿಪ್ ಮಾಡ್ದೆ ನೋಡ್ರಿ, ನೀವು ಟ್ರೈ ಮಾಡಿರಿ. ಓಕೆ, ನಾನು ಇವಾಗ ಏನೈತಿ ನಾನು ಹಿಟ್ಟು ಹಾಕೋತೀನಿ. ಇವಾಗ 1 ಬೌಲ್ ಗೋಧಿ ಹಿಟ್ಟು ತೊಗೊಂಡನಿ. ಅದನ್ನ ಇವಾಗ ಕುದಿಯೋವಾಗ ಈ ಥರ ಹಾಕೊಂಡ್ಬಿಡ್ಬೇಕು ನೋಡ್ರಿ. ಈ ಥರ ಹಾಕ್ಕೊಂಡು ಈ ಥರ ಬಾಡಿಸ್ಬೇಕು. ಗಂಟಾಗಿಬಿಡ್ತೈತಿ ಇದು, ಅದಕ್ಕಾಗಿ ಇದನ್ನು ಈ ಥರ ಬಾಡಿಸ್ಬೇಕು ನೋಡ್ರಿ. ಈ ಥರ ಆಗೈತಿ, ಗಂಟಾಗಿಲ್ಲಿದ. ಇದನ್ನ ಒಂದು 2 ನಿಮಿಷ ಮುಚ್ಚಿಟ್ಕೊಂಡ್ರೆ ಹದವಾಗಿ ಬರ್ತೈತಿ ನೋಡ್ರಿ. ಈ ಥರ ಬಂದೈತಿ ಇದನ್ನ ಇವಾಗ ಏನೈತಿ ನಾನು ಸ್ವಲ್ಪ ಈ ತಳಗೆ ಹಾಕ್ಕೊಂಡು ನಾವು ಈಗ ಚಪಾತಿ ಹಿಟ್ಟನ್ನು ಯಾವ ಥರ ತಿಕ್ತೀವಲ್ಲ ಆ ಥರ ಇದನ್ನು ಹದವಾಗಿ ಹಿಂಗೆ ತಿಕ್ಕಬೇಕು. ಈ ಥರ ಫುಲ್ ಹದವಾಗಿ ಮಾಡ್ಕೋಬೇಕು. ಹಂಗೆ ಏನೈತಿ ನಾನು ಇಲ್ಲಿ ಇಡ್ಲಿ ಪಾತ್ರೆ ತೊಗೊಂಡನಿ. ಅದಕ್ಕೆ 1 ಗ್ಲಾಸ್ ನೀರು ಹಾಕ್ಕೊಂಡು ಇಟ್ಕೊಂಡೆ ನಾನು. ಈ ಥರ ಮಾಡ್ಕೋಬೇಕು. ಇದು ಕೈ ಆಗಂಗಿಲ್ಲ. ಬೇಕಿದ್ರೆ ನೀವು ಒಂದ್ಸಲ ಟ್ರೈ ಮಾಡಿರಿ, ಅಂದಾಗನ ಗೊತ್ತಾಗೋದು. ಯಾವುದೋ ಆಗಲಿ ನಾವು ಟೇಸ್ಟ್ ಮಾಡಿದಾಗ ಗೊತ್ತಾಗೋದಿಲ್ಲ. ನಾನು ಇದನ್ನು ಮಾಡೇನಿ. ಕಾಲು ನೋವು, ಸೊಂಟ ನೋವು, ಮಂಡಿ ನೋವು ಅಂತಂದು ಯಾರು ಅಂತಿರ್ತಾರಲ್ಲ ಅಂಥವ್ರಿಗೆ ಈ ವಾರದಾಗ 2 ಸಲ ಇದನ್ನು ಮಾಡ್ಕೊಂಡು ತಿನ್ನೋದ್ರಿಂದ ಪೇನ್ ಕಿಲ್ಲರ್ ಗುಳಿಗಿನ ಬ್ಯಾಡ ಅನ್ನಿಸ್ಬಿಡ್ತೈತಿ. ಅದಕ್ಕೆ ನಾನು ನಿಮಗೆ ಎಲ್ಲರಿಗೂ ಹೇಳಕತ್ತಿದ್ದ. ಇದು ಒಂಥರ ಮಾಡ್ಕೊಂಡು ತಿನ್ನಿರಿ ನೀವು. ಒಂದಿಷ್ಟಿಷ್ಟ ಇದನ್ನು ಹಿಟ್ಟು ತೊಗೊಂಡು ಈ ಥರ ಉಳ್ಳಿ ಮಾಡಿಟ್ಕೋತೇನೆ ನಾನು. ಇನ್ನೊಂದು ಸ್ವಲ್ಪ ಲಟ್ಟಿಸಿ ತೊಗೋಬೇಕು. ಇದನ್ನು ಒಂಚೂರು ಎಣ್ಣೆ ಆಗಲಿ, ತುಪ್ಪ ಆಗಲಿ, ಶೇಂಗಾ ಎಣ್ಣೆ ಆಗಲಿ ಈ ಥರ ಬಳಸ್ಕೊಂಡು ತಿಕ್ಕೋಬೇಕು ಇದನ್ನು. ಬನ್ನಿ ನಾನು ಇಷ್ಟು ಕಡುಬು ಮಾಡಿದ್ದೀನಿ ನೋಡ್ರಿ. ಈ ಥರ ಇವನೇನೈತಿ ಈ ಪಾತ್ರೆಗೆ ಹಾಕೊಂಡು ತೊಗೊಂಡ್ಬಿಡ್ಬೇಕು. ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಈ ಥರ ಆಡಿಸ್ಬೇಕು, ಇಲ್ಲಾಂದ್ರೆ ಅಂಟ್ಕೊಂಡು ಬಿಡ್ತಾವೆ ನೋಡ್ರಿ. 2 ಮನೆಗೆ ಹಾಕೊಂಡೆ ನಾನು.
ಇದೊಂದು ಮನೆ ತುಂಬೈತಿ. ಒಂದು 10 ಕಡ್ಬ ಮಾಡ್ಕೊಂಡೇನಿ ನಾನು. ಚೆನ್ನಾಗೈತಿ. ಇವಾಗ ಏನೈತಿ ಕುದಿಸ್ಕೊಂಬಿಡ್ಬೇಕು ಇದನ್ನು. ಇಲ್ಲಿ ನೀರು ಕಾದವು, ಇಡ್ಲಿ ಮನೆಗೆ ಹಾಕ್ಕೊಂಡ್ಬಿಡ್ತೀನಿ ನಾನೀಗ. ಇವಾಗ ಇದು ಆಗ್ಬೇಕು ರೆಡಿ. ಅದು ಒಂದು 5 ನಿಮಿಷ ಆಗಿ ತೆಗಿಯೋವರೆಗೂ ನಾನು ಚಟ್ನಿ ಮಾಡೋಕೆ ಇಟ್ಕೊಂಡನಿ. ಅದ್ರ ಜೊತೆಗೆ ಚಟ್ನಿ ಬೇಕಲ್ಲ, ಹಂಗೆ ತಿಂದ್ರೆ ನಡಿತೈತೆ, ಆಗೋದೇ ಇಲ್ಲ. ಅದಕ್ಕಾಗಿ ನಾನು ಮೆಂತ್ಯ ಚಟ್ನಿ ಮಾಡತ್ತೇನೆ ನೋಡ್ರಿ. ಏನೈತಿ, ನಾನು 2 ಸ್ಪೂನ್ ಮೆಂತ್ಯ ಕಾಳು ನೆನೆಸಿ ತೊಗೊಂಡನಿ ಆ ಚಟ್ನಿ ಮಾಡೋಕೆ. ಮೆಂತ್ಯ ಚಟ್ನಿ ಮಾಡೋಣ. ಇದಕ್ಕೆ 2 ಬೆಳ್ಳುಳ್ಳಿ ತೊಗೊಂಡನಿ, 2 ಸ್ಪೂನ್ ಮೆಂತ್ಯ ಕಾಳು ನೆನೆಸಿ ತೊಗೊಂಡನಿ, 2 ಬ್ಯಾಡಗಿ ಮೆಣಸಿನ್ಕಾಯಿ ನಾನು ಸುಟ್ಟು ತೊಗೊಂಡ್ರೆ ಒಂಥರ ಟೇಸ್ಟಿ ಆಗಿರ್ತೈತೆ ಅಂತ ಹೇಳಿ ಸುಟ್ಟಿರೋದು. ಒಂದಿಷ್ಟು 2 ಸ್ಪೂನ್ ಆಗುವಷ್ಟು ಶೇಂಗಾ ಬೀಜ ತೊಗೊಂಡನಿ. ನಾನು ಶೇಂಗಾ ಬೀಜಕ್ಕಿಂತ ಕೊಬ್ಬರಿನ ಯೂಸ್ ಮಾಡಬೇಕು, ಯಾಕಂದ್ರೆ ಕೊಬ್ಬರಿ ಟೇಸ್ಟಿಯಾಗಿ ಬರ್ತೈತಿ, ಶೇಂಗಾನು ಟೇಸ್ಟಿಯಾಗೇ ಇರ್ತೈತಿ. ಆದರೂ ನನ್ನ ಕಡೆ ಕೊಬ್ಬರಿ ಇದ್ದಕ್ಕಿಲ್ಲ, ಅದಕ್ಕಾಗಿ ಹಾಕ್ಕೊಂಡಿರೋದು. ನಿಮಗೆ ಹಸಿ ಕೊಬ್ಬರಿ ಇತ್ತಂದ್ರೆ ಹಸಿ ಕೊಬ್ಬರಿ ಹಾಕಿ ಮೆಂತ್ಯ ಚಟ್ನಿನ ಮಾಡ್ಕೋಬೋದು ಅದ್ರ ಜೊತೆ ತಿನ್ನೋಕೆ. ಆಗ ನಾನು ಮಿಕ್ಸಿ ಜಾರಿಗೆ ಏನು ಹಾಕಂಗಿಲ್ಲ, ಮಿಕ್ಸಿ ಜಾರಿಗೆಲ್ಲ ಹಾಕಬಾರ್ದು. ಈ ಥರ ಕುಟ್ಟಿ ತೊಗೋಬೇಕು. ಇದನ್ನು ಎಲ್ಲನೂ ಈ ಥರ ಮಿಕ್ಸ್ ಮಾಡಿ ಕುಟ್ಕೊಂಬಿಡ್ಬೇಕು. ಇದಕ್ಕೊಂದು ಸ್ವಲ್ಪ ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕ್ಕೋಬೇಕು. ಜೀರಿಗೆ ಜಾಸ್ತಿ ಹಾಕಬಾರ್ದು. ಈಗಾಗಲೇ ಅದ್ರ ಬೇಗ ಹಾಕಿದ್ವಲ್ಲ, ಅದ್ರ ಸಲುವಾಗಿ ಕಡಿಮೆನ ಹಾಕೋರು ಜೀರಿಗೆ. ಇವಾಗ ಮೆಣಸಿನ್ಕಾಯಿ ಹಾಕ್ಕೊತೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಬಿಡೋಣ. ಈ ಥರ ಕುಟ್ಕೊಂಡು ತೊಗೊಂಡ್ಬಿಡ್ಬೇಕು. ಇದನ್ನು ಸ್ವಲ್ಪ ಸಣ್ಣ ಹಂಗೆ ಕುಟ್ಟಬೇಕು. ಬನ್ನಿ ಈ ಥರ ಆಗಿತ್ತು ನೋಡ್ರಿ. ಚಟ್ನಿ ಸೂಪರಾಗಿ ಬಂದೈತಿ. ಸಣ್ಣಂಗೆ ಜಜ್ಜಿಬಿಡೋದು. ಇದನ್ನು ಈ ಥರ ಜಜ್ಕೊಂಡೆ ನಾನು. ಮಿಕ್ಸಿದಾಗೆಲ್ಲ ಹಾಕಬಾರ್ದು, ಟೇಸ್ಟನ್ನು ಸರಿ ಅನ್ಸಂಗಿಲ್ಲ. ಅದಕ್ಕಾಗಿ ನಾನು ಮಿಕ್ಸಿದಾಗ ಹಾಕಿಲ್ಲ. ಈ ಥರ ಬಂದೈತಿ ನೋಡ್ರಿ ಚಟ್ನಿ ನಮ್ದು. ಇವಾಗ ಏನೈತಿ, ಕಡುಬು ಆಗೈತಿ. ಈ ಥರ ಬಂದಾವ ನೋಡ್ರಿ. ಬನ್ನಿ ಈ ಥರ ಆಗೈತಿ ನೋಡ್ರಿ. ಈ ಥರ ಬಂದಾವು. ಟೇಸ್ಟಿನೂ ಅಷ್ಟೇ ಚೆನ್ನಾಗಿರ್ತೈತಿ. ನೀವು ಒಂದ್ಸಲ ಟ್ರೈ ಮಾಡಿರಿ. ಈ ಥರ ಬಂದಾವು. ಇವೇನು ಅಂಟಕ್ಕೂ ಹಂಗಿಲ್ಲ. ಈ ಥರ ಬರ್ತಾವು, ಮೆತ್ತಗಾಗಿರ್ತಾವು. ಇವೆಲ್ಲ ಈ ಥರ ಆಯ್ತು ನೋಡ್ರಿ. ಇದು ಇವಾಗ ಆಗೈತಿ. ನಾನು ಪ್ಲೇಟಿಗೆ ಹಚ್ಕೊಂಡನಿ. ನಾಷ್ಟನ ನಾನು ಮಾಡ್ತಾಯಿದ್ದೀನಿ, ನೀವು ಮಾಡಿ ಬನ್ನಿ. ಈ ಥರ ರೆಸಿಪಿ ಸೂಪರಾಗಿ ಬಂದಿತ್ತು ರೀ. ಇದ್ರ ಜೊತೆಗೆ ನಾನು ಒಂದು ಸ್ವಲ್ಪ ತುಪ್ಪನ ಹಾಕ್ವಾತೇನಿ. ಒಂದು ಸ್ವಲ್ಪ ಇದ್ರ ಮೇಲೆ ತುಪ್ಪ ಬಿಟ್ಕೊಂಡು ತಿಂದ್ರೆ ಏನೈತಿ, ಅಬ್ಬಬ್ಬ ಸೂಪರ್ ಆಗಿರ್ತೈತೆ ರೀ. ನಾನು ಮಾತ್ರ ಮಿಸ್ ಮಾಡ್ಕೊಂಡಿಲ್ಲ, ನೀವು ಮಿಸ್ ಮಾಡ್ಕೋಕೆ ಹೋಗಬೇಡ್ರಿ. ಈ ರೆಸಿಪಿ ತುಂಬಾ ಚೆನ್ನಾಗೈತಿ, ಒಂದು ಸಲ ಟ್ರೈ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಸ್ಟಾಪ್ ಮಾಡತ್ತೇನೆ. ಈ ಥರ ಆಗೈತಿ ನನ್ನ ರೆಸಿಪಿ. ಪ್ಲೀಸ್ ಲೈಕ್ ಮಾಡ್ಕೊಂಡು ಸ್ಕಿಪ್ ಮಾಡ್ದೆ ನೋಡ್ರಿ ಅಂತಂದು ಯಾಕೆ ನಾವು ರಿಕ್ವೆಸ್ಟ್ ಮಾಡ್ಕೋತೀವಂದ್ರೆ, ನಾವು ಹಾಕೋ ವಿಡಿಯೋದೊಳಗೆ ಏನಾದರೂ ಒಂದು ಇರ್ತೈತಿಲ್ಲ, ನಿಮಗೂ ಲಾಭ ಆಗ್ತೈತಿಲ್ಲ ಅಂತ ಅನ್ನೋದಕ್ಕೋಸ್ಕರ ನಾವು ಮಾಡ್ತಾ ಇರೋದು. ಯಾರೂ ಬೇರೆ ಥರ ತಿಳ್ಕೊಬೇಡ್ರಿ. ಯಾಕೆ ನೋಡಬೇಕು, ಯಾಕೆ ಇವ್ರಿಗೆ ಸಹಾಯ ಮಾಡಬೇಕು ಅನ್ನೋಕೆ ಹೋಗಬೇಡ್ರಿ. ಪ್ಲೀಸ್ ನೋಡ್ತಾ ಬನ್ನಿ, ಸ್ಕಿಪ್ ಮಾಡಿ ನೋಡಬೇಡ್ರಿ. ರಿಕ್ವೆಸ್ಟ್ ಅಂತ ಹೇಳ್ತಾ ಈ ಥರ ಆಯ್ತು ನೋಡ್ರಿ. ಟ್ರೈ ಮಾಡಿರಿ, ಬಾಣ್ತಿಯವ್ರಿಗೆಲ್ಲ ಮಾಡಿಕೊಡ್ರಿ ಅಂತ ಹೇಳ್ತಾ. ಓಕೆ, ಟೇಕ್ ಕೇರ್, ಬಾಯ್.